ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಅನೇಕ ನಿರೀಕ್ಷೆ ಭರವಸೆಗಳನ್ನು ಮೂಡಿಸಿರುವ ಮೇ ಸಾಹಿತ್ಯ ಸಮ್ಮೇಳನಕ್ಕೆ ಹುಬ್ಬಳ್ಳಿಯಲ್ಲಿಂದು ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ನರಗುಂದ ನವಲಗುಂದ ರೈತ ಬಂಡಾಯ ವೇದಿಕೆ ಹುಬ್ಬಳ್ಳಿ. ಫ್ಯಾಸಿಸ್ಟ್ ಶಕ್ತಿಗಳು ಸಂವಿಧಾನ ನಾಶ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಕರ್ನೂಲಿನ ಚಿಂತಕ ಸಾಹಿತಿ ಪಾಣಿ ಕಳವಳ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯ ಆರ್.ಎನ್. ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಲಡಾಯ ಪ್ರಕಾಶನ ಗದಗ, ಚಿತ್ತಾರ ಕಲಾಬಳಗ ಧಾರವಾಡ, ಕವಿ ಪ್ರಕಾಶನ ಕವಲಕ್ಕಿ, ಮೇ ಸಾಹಿತ್ಯ ಮೇಳ ಹುಬ್ಬಳ್ಳಿ ಸಹಯೋಗದಲ್ಲಿ ಸಾಂವಿಧಾನಿಕ ಪ್ರಜಾಸತ್ತೆಯ ಮೇಲಿನ ದಾಳಿ, ಚಹರೆ ಮತ್ತು ಹೊರದಾರಿಗಳು ವಿಷಯದ ಕುರಿತು 2 ದಿನಗಳ 12ನೇ ಮೇ ಸಾಹಿತ್ಯ ಮೇಳದಲ್ಲಿ ಭಾಗವಹಿಸಿ ದಿಕ್ಸೂಚಿ ಭಾಷಣ ಮಾತನಾಡಿದರು. ಚುನಾವಣೆ ಆಯೋಗದ ಪಕ್ಷಪಾತ ಧೋರಣೆ, ಎಸ್ಐಆರ್ ಮೂಲಕ ಮತದಾನದ ಹಕ್ಕು ಕಸಿಯುವ ಕುತಂತ್ರದಿಂದ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾರ್ಪೊರೇಟ್ ಕುಳಗಳಿಗೆ ಕೋಟ್ಯಾಂತರ ತೆರಿಗೆ ರಿಯಾಯಿತಿ ನೀಡಿ ಜನಸಾಮಾನ್ಯರಿಗೆ ಇಂಧನ ಉಳಿಸಿ ಚಿನ್ನ ಖರೀದಿಸಬೇಡಿ ಎನ್ನುತ್ತಿರುವುದು ವಿಪರ್ಯಾಸ ಎಂದರು. ಚಿಂತಕ ಕೆಪಿ ಸುರೇಶ್ ಆಶಯ ಭಾಷಣ ಮಾಡಿದರು. ಪ್ರೊ ಐಜಿ ಸನದಿ ಸ್ವಾಗತಿಸಿದರು. ಸನತ್ ಕುಮಾರ್ ಬೆಳಗಲಿ, ಬಿಎಸ್ ಸೊಪ್ಪಿನ, ವಿವೇಕಾನಂದ ದೊಡ್ಡಮನಿ, ಬಿಬಿಜಾನ್ ಮುಲ್ಲಾ, ಫರೀದಾ ಕರ್ನೂಲ್, ಲಿನೆಟ್ ಡಿಸಿಲ್ವಾ ಸಾಮೂಹಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರ್ನೂಲಿನ ಚಿಂತಕ ಸಾಹಿತಿ ಪಾಣಿ, ಹೋರಾಟಗಾರ್ತಿ ಕೆ. ನೀಲಾ ದಿಕ್ಸೂಚಿ ಮಾತು ಆಡಿದರು. ಹುಬ್ಬಳ್ಳಿ ಘೋಷಣೆ ಮತ್ತು ಪಾಣಿಯವರ ಕಾದಂಬರಿ ಶಿಕಾರಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ವಿಬಿ ಮಾಗನೂರು, ಲಿಂಗರಾಜ ಅಂಗಡಿ, ವೆಂಕಟರಾಜು, ಅನಿಲ್ ಹೊಸಮನಿ, ಅನ್ವರ್ ಮುಧೋಳ್, ಬಿಎಂ ಹನುಮಂತಪ್ಪ ಇತರರು ಉಪಸ್ಥಿತರಿದ್ದರು. ಪಿಚ್ಚಳ್ಳಿ ಶ್ರೀನಿವಾಸ, ಶಂಭಯ್ಯ ಹಿರೇಮಠ, ಕೃಷ್ಣಮೂರ್ತಿ ಬಿಳಿಗೆರೆ, ಶಂಕರಣ್ಣ ಸಂಕಣ್ಣನವರ, ಶರಣಪ್ಪ ವಡಗೇರಿ, ಶರೀಫ್ ಬಿಳಿಯಲಿ, ಕುವೆಂಪು ಅವರ ಓ ನನ್ನ ಚೇತನ ಹಾಗೂ ರೈತಗೀತೆ ಸೇರಿದಂತೆ ಹೋರಾಟದ ಹಾಡುಗಳನ್ನು ಹಾಡಿದರು. ಲಡಾಯಿ ಪ್ರಕಾಶನ, ನವಕರ್ನಾಟಕ ಪ್ರಕಾಶನ, ಪದಪುಸ್ತಕ, ಕ್ರಿಯಾ ಪ್ರಕಾಶನ ಒಳಗೊಂಡಂತೆ ವಿವಿಧ ಪ್ರಕಾಶಕರ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಕಲ್ಪಿಸಲಾಗಿತ್ತು. ಇವತ್ತು ಇಡೀ ದೇಶದ ಎಲ್ಲ ಪ್ರದೇಶಗಳನ್ನು ನೋಡಿದ್ರು ಕೂಡ ಹಂತದಿದೆ, ಹೊತ್ತು ಉಳಿತಕ್ಕಂಥ ಪ್ರದೇಶ ಇದೆ. ಇಷ್ಟರ ನಡುವೆ ನಾವು ಕೂಡಿಸುವಂತ ಜನ, ಒಟ್ಟುಗೂಡಿಸುವಂತ ಜನ, ಕೂಡ್ಕೊಂಡು ಹೋಗುವಂತ ಜನ. ಹೀಗೆ ಈ ಉದ್ಘಾಟನೆ ವಿಶಿಷ್ಟ ಅಂತಂದ್ರೆ ಈ ದೇಶದ ಬೇರೆ ಬೇರೆ ರಾಜ್ಯಗಳನ್ನ ಒಟ್ಟುಗೂಡ್ಕೊಂಡು ಹೋಗಬೇಕು ಅನ್ನುವಂತ ಸಂದೇಶ ಅಂತಕ್ಕಂಥ ಉದ್ಘಾಟನೆ ಇದು. ಹೀಗಾಗಿ ಪ್ರತಿಯೊಬ್ಬ ಹಿರಿಯ ಹೋರಾಟಗಾರರಿದ್ರೆ ಅವರು ಎ.ಟಿ. ಮುದಾಳ್ ಅವರು, ಮತ್ತು ಇಡೀ ಈ ಭಾಗದೊಳಗಡೆ ಚಳವಳಿಯನ್ನು ಗಟ್ಟಿ ಕಟ್ಟಿರುವಂತವರು ಅವರು ಪ್ರತಿನಿಧಿಯಾಗಿ ನಮ್ಮ ಅನ್ವರ್ ಮುದಾಳ್ ಅವರು ಕೂಡ ಇದ್ದಾರೆ. ನಮ್ಮ ಲಿನೆಟ್ ಅವರು ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಎಲ್ಲರೂ ಇವತ್ತು ಒಟ್ಟುಗೂಡ್ತಕ್ಕಂಥ ಮಹತ್ವದ ನೆಲೆ ಒಳಗಡೆ ನಾವೆಲ್ಲರೂ ಕೂಡ ಈ ಸಂದೇಶವನ್ನು ಸಾರ್ತಕ್ಕಂಥ ಸೃಷ್ಟಿ ನಿಯಮದೊಳಗವನೇ ಹೋಗಿ ಹಿರಿಯ ಹೋರಾಟಗಾರರಿದ್ರೆ ಅವರು ಎ.ಟಿ. ಮುದಾಳ್ ಅವರು, ಮತ್ತು ಇಡೀ ಈ ಭಾಗದೊಳಗಡೆ ಚಳವಳಿಯನ್ನು ಗಟ್ಟಿ ಕಟ್ಟಿರುವಂತವರು ಅವರು ಪ್ರತಿನಿಧಿಯಾಗಿ ನಮ್ಮ ಅನ್ವರ್ ಮುದಾಳ್ ಅವರು ಕೂಡ ಇದ್ದಾರೆ. ನಮ್ಮ ಲಿನೆಟ್ ಅವರು ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಎಲ್ಲರೂ ಇವತ್ತು ಒಟ್ಟುಗೂಡ್ತಕ್ಕಂಥ ಮಹತ್ವದ ನೆಲೆ ಒಳಗಡೆ ನಾವೆಲ್ಲರೂ ಕೂಡ ಈ ಸಂದೇಶವನ್ನು ಸಾರ್ತಕ್ಕಂಥ ನೆಲೆ